ದೇಶದ ಪ್ರಾಣದ ಜೊತೆ ಚೆಲ್ಲಾಟವಾಡಿದ್ದ ಕಳಪೆ ಔಷಧಿ ಕಂಪನಿಯಿಂದ ಬಾಂಡ್ ಖರೀದಿ. ಇದು ಚುನಾವಣಾ ಬಾಂಡ್ ಹಗರಣದ ಮತ್ತೊಂದು ಭಯಾನಕ ಮಾಹಿತಿ. ಕೊರೋನಾ ಕಾಲದಲ್ಲಿ ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡಿ ಅದೆಷ್ಟೋ ಜನರ ಪ್ರಾಣ ಬಲಿ ಪಡೆದ ನಕಲಿ ಔಷಧಿ ತಯಾರಕ ಸಂಸ್ಥೆ ಕೂಡ ಚುನಾವಣಾ ಬಾಂಡ್ ಖರೀದಿಸಿದೆ. ಚುನಾವಣಾ ಬಾಂಡ್ ಖರೀದಿಸಿದ ಬಳಿಕ ಇದರ ಪಾಪವೆಲ್ಲ ಮನ್ನಾ ಆಗಿದೆ. ಯಾಕೆ, ಹೇಗೆ ಗೊತ್ತಾ? ಅಂದ ಹಾಗೆ ಪಾಪ ಕಳೆದುಕೊಂಡ ಆ ಕಂಪನಿ ಯಾವುದು ಗೊತ್ತಾ? ಗುಜರಾತ್ನ ಝೈಡಸ್ ಹೆಲ್ತ್ ಕೇರ್. ಅದು ದೇಣಿಗೆ ಕೊಟ್ಟ ಒಟ್ಟು ಮೊತ್ತ 29 ಕೋಟಿ. ದೇಣಿಗೆ ಕೊಟ್ಟ ಪಕ್ಷದ ಹೆಸರು ಬಿಜೆಪಿ. ಎಸ್, ಈ ಝೈಡಸ್ ಹೆಲ್ತ್ ಕೇರ್ ಕಂಪನಿ ಅಂದ್ರೆ ರೆಮ್ಡಿಸಿವಿಯರ್ ಅನ್ನೋ ಔಷಧಿಯನ್ನ ತಯಾರಿಸಿದ ಕಂಪನಿ. ನಿಮಗೆ ನೆನಪಿರಬಹುದು, ಕೊರೋನಾ ಅಟ್ಟಹಾಸ ಸಂದರ್ಭದಲ್ಲಿ ಇದೇ ರೆಮ್ಡಿಸಿವಿಯರ್ ಔಷಧಿಯನ್ನು ಸಂಜೀವಿನಿ ಅಂತ ಬಿಂಬಿಸಲಾಗಿತ್ತು. ಸರ್ಕಾರವೇ ಮುಂದೆ ನಿಂತು ಕೊರೋನಾ ರೋಗಿಗಳಿಗೆ ರೆಮಿಡಿಸಿವಿಯರ್ ಅನ್ನೇ ಕೊಡಿ ಅಂತ ಮಾರ್ಗಸೂಚಿ ಹೊರಡಿಸಿತ್ತು. ಇದೇ ಮಾರ್ಗಸೂಚಿಯಿಂದ ಈ ಔಷಧಿಯ ಬೆಲೆ ಗಗನಕ್ಕೇರಿ ಜನಸಾಮಾನ್ಯರ ಪ್ರಾಣ ಹಿಂಡಿತು. 100 ರೂಪಾಯಿಯ ಔಷಧಿಗೆ ಲಕ್ಷ ಕೊಡಬೇಕಾದ ಪರಿಸ್ಥಿತಿ ಎದುರಾಯಿತು. ಝೈಡಸ್ ಹೆಲ್ತ್ ಕೇರ್ ಕಂಪನಿಯಂತೂ ಕೊರೋನಾ ಹೆಸರಲ್ಲಿ ಕೋಟಿ ಕೋಟಿ ಬಾಚಿತು. ಗುಜರಾತಿನ ಇದೇ ಕಂಪನಿ 2022 ಮತ್ತು 2023 ನಡುವೆ 29 ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ಖರೀದಿ